ಇವತ್ತು ನಾವು ಒಬ್ಬ ಅಪ್ರತಿಮ ಧೈರ್ಯವಂತೆ ಅನ್ಯಾಯ ಕಂಡರೆ ಸಿಂಹಿಣಿಯಂತೆ ಗುಡುಗುವ ಕರ್ನಾಟಕದ ಹೆಮ್ಮೆಯ ಪೊಲೀಸ್ ಅಧಿಕಾರಿ ಡಿ ರೂಪಾ ಮೌದ್ಗಿಲ್ ಅವರ ಬಗ್ಗೆ ಮಾತನಾಡ್ತಾ ಹೋಗೋಣ. ಸಾಮಾನ್ಯವಾಗಿ ಪೊಲೀಸ್ ಇಲಾಖೆ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಗಂಡಸರ ಅಬ್ಬರ. ಆದರೆ ಈ ಮಹಿಳಾ ಅಧಿಕಾರಿಯ ಹೆಸರು ಕೇಳಿದ್ರೆ ಎಂತಹ ಘಟಾನುಘಟಿ ಅಪರಾಧಿಗಳು ಮತ್ತು ಭ್ರಷ್ಟ ರಾಜಕಾರಣಿಗಳ ಪ್ಯಾಂಟ್ ಕೂಡ ನಡುಗುತ್ತೆ. ಒಬ್ಬ ಅಧಿಕಾರಿ ತನ್ನ ಕರ್ತವ್ಯವನ್ನ ಅಬದ್ಧವಾಗಿ ಯಾರಿಗೂ ಹೆದರದೆ ಮಾಡಿದರೆ ಈ ರಾಜಕೀಯ ವ್ಯವಸ್ಥೆ ಅವರಿಗೆ ಹೇಗೆ ಬಹುಮಾನವನ್ನ ನೀಡುತ್ತದೆ ಅನ್ನೋದಕ್ಕೆ ರೂಪಾ ಅವರೇ ಸಾಕ್ಷಿ. ಇವರ 20 ವರ್ಷಗಳ ವೃತ್ತಿ ಜೀವನದಲ್ಲಿ ಬರೋಬ್ಬರಿ 40 ಬಾರಿ ವರ್ಗಾವಣೆಯನ್ನ ಮಾಡಲಾಗಿದೆ ಅಂತಂದ್ರೆ ನೀವು ಕೂಡ ನಂಬಲೇಬೇಕು. ಅಂದ್ರೆ ಸರಾಸರಿ ವರ್ಷಕ್ಕೆ 2 ಬಾರಿ ಅಂತ ಇವರನ್ನ ಅಲೆದಾಡಿಸಲಾಗಿದೆ. ಇದು ನಾವು ದಕ್ಷ ಅಧಿಕಾರಿಗಳಿಗೆ ನೀಡುವ ಗೌರವ. ಸಾಮಾನ್ಯವಾಗಿ ಒಬ್ಬ ಮುಖ್ಯಮಂತ್ರಿಯನ್ನ ಮುಟ್ಟಲು ದೊಡ್ಡ ದೊಡ್ಡ ಅಧಿಕಾರಿಗಳೇ 10 ಬಾರಿ ಯೋಚಿಸುತ್ತಾರೆ. ಆದ್ರೆ ರೂಪಾ ಅವರು ಕಿಂಚಿತ್ತೂ ತಡ ಮಾಡದೆ ನೇರವಾಗಿ ಮಧ್ಯಪ್ರದೇಶಕ್ಕೆ ಹೋಗಿ ಸಿಎಂ ಉಮಾಭಾರತಿ ಅವರನ್ನ ಬಂಧಿಸಿ ಕರೆತಂದಿದ್ರು. ಒಬ್ಬ ಯುವ ಅಧಿಕಾರಿಯ ಈ ಧೈರ್ಯ ಕಂಡು ಇಡೀ ಭಾರತವೇ ಸ್ತಬ್ಧವಾಗಿತ್ತು. ಅಂದಿನಿಂದ ಇವರು ಧೈರ್ಯವಂತೆ ರೂಪಾ ಅಂತ ಪ್ರಖ್ಯಾತರಾದ್ರು. ಈ ವರದಿ ಸೃಷ್ಟಿಸಿದ ಸಂಚಲನ ಸಾಮಾನ್ಯವಾದುದಲ್ಲ. ಈ ಸತ್ಯ ಹೇಳಿದಕ್ಕೆ ಅವರಿಗೆ ಸಿಕ್ಕಿದ್ದು ಏನ್ ಗೊತ್ತಾ? ಮತ್ತೊಂದು ವರ್ಗಾವಣೆ. ಹೌದು, ಭ್ರಷ್ಟಾಚಾರವನ್ನ ಪ್ರಶ್ನಿಸಿದ್ದಕ್ಕೆ ಅವರನ್ನು ತಕ್ಷಣವೇ ಸಂಚಾರ ವಿಭಾಗಕ್ಕೆ ಎತ್ತಿ ಹಾಕಲಾಯಿತು. ಆದ್ರೆ ರೂಪಾ ಅವರು ಎದೆಗುಂದಲಿಲ್ಲ. ನಾನು ಸತ್ಯವನ್ನ ಹೇಳಿದ್ದೇನೆ, ಅದಕ್ಕೆ ಯಾವುದೇ ಶಿಕ್ಷೆ ಅನುಭವಿಸಲು ಸಿದ್ಧ ಅಂತ ಗುಡುಗಿದ್ರು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.